ಇವತ್ತು ಏನು ಕೆ.ಸಿ. ವ್ಯಾಲಿ ನೀರು ಎರಡನೇ ಹಂತ ಶುದ್ಧೀಕರಣ ಆಗಿ ನಮ್ಮ ಕೋಲಾರ ಜಿಲ್ಲೆಗೆ 430 MLD ನೀರು ಬರಬೇಕಾಗಿತ್ತು. ಆದರೆ ಈಗ ಬರೀ 198 ನೀರು ಮಾತ್ರನ ಬಿಡ್ತಾ ಇದ್ದಾರೆ. ಬೇಸಿಗೆ ಕಾಲ ಬಂದಿದೆ. ಎಲ್ಲ ರೈತ ಕುಟುಂಬಗಳು ಜಾಸ್ತಿ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೋರ್ವೆಲ್ಲಕ್ಕೆ ನಾವೆಲ್ಲರೂ ಬೋರ್ವೆಲ್ಲನ್ನು ಆಧಾರವಾಗಿ ನಂಬಿಕೊಂಡು ಬದುಕುವಂಥ ರೈತ ಕುಟುಂಬಗಳು ಇವತ್ತು ಕೆ.ಸಿ. ವ್ಯಾಲಿ ನೀರು ನಮ್ಮ ಜಿಲ್ಲೆಗೆ ಬರದೇ ಇದ್ದರೆ ಅಂತರ್ಜಲ ಕೆಳಮಟ್ಟಕ್ಕೆ ಹೋಗುತ್ತೆ. ಮೊದಲು 2018ರಲ್ಲಿ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಇತ್ತು, 2000 ಆಳಕ್ಕೆ ಹೋದ್ರೂ ನೀರು ಸಿಗ್ತಾ ಇಲ್ಲ. ಆದರೆ ಇವತ್ತು ಕೆ.ಸಿ. ವ್ಯಾಲಿಯಿಂದ 190-300 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಆದ್ದರಿಂದ ಕೆ.ಸಿ. ವ್ಯಾಲಿಯಿಂದ ನಮ್ಮ ರೈತರು ಬದುಕೋಕೆ ತುಂಬ ಜೀವದಾನವಾಗಿದೆ. ಅದರಿಂದ ನೀರು ನಮಗೆ 430 MLD ನೀರು ಬೀಳಬೇಕು ಅಂತೇಳಿ ಬಂದಿದ್ದೀವಿ. ಇದಕ್ಕೆ ಶ್ರಮಪಟ್ಟು ನಮ್ಮ ರೈತರ ಪರವಾಗಿ ದನಿ ಎತ್ತು ಅಸೆಂಬ್ಲಿಯಲ್ಲಿ ರಮೇಶ್ ಕುಮಾರ್ ಮಾತಾಡಿ ಈ ಕೆ.ಸಿ. ವ್ಯಾಲಿ ಯೋಜನೆ ತಂದಿದ್ದಾರೆ. ಬರೀ ಒಂದು ವರ್ಷದಲ್ಲಿ 1300 ಕೋಟಿ ಯೋಜನೆಯನ್ನು ಪೂರ್ಣಗೊಂಡಿದೆ ಅಂದರೆ ಇದು ವಿಶೇಷ ಕರ್ನಾಟಕದಲ್ಲಿ. ಮತ್ತು ಮೊನ್ನೆ ವಿಧಾನಸಭಾ ಪರಿಷತ್ನಲ್ಲಿ ಒಬ್ಬ MLC ಮಾಡ್ತಾಯಿದ್ರು, ಕೋಲಾರ ಜಿಲ್ಲೆಯಲ್ಲಿ ಉರುಳಿ ಬೆಳೆಯೋಕ್ಕಾಗಲ್ಲ, ಆದರೆ ಇವತ್ತು ರಮೇಶ್ ಕುಮಾರು ಕೆ.ಸಿ. ವ್ಯಾಲಿಯಿಂದ ಮಲೆನಾಡಾಗಿದೆ ಅಂತೇಳಿ ಅದನ್ನು ಉಳಿಸ್ಕೋಬೇಕಾದ್ರೆ ಕೆ.ಸಿ. ವ್ಯಾಲಿ ನೀರು 430 MLD ನೀರು ಬರಲೇಬೇಕು. ಮತ್ತು ಎರಡನೇ ಅಂತ ಏನು ಮಾಡ್ತಾ ಇದ್ದೀರೋ ಅದಕ್ಕೆ ಉಳಿದ 137 ಚಿಲ್ಲರೆ ಸೇರಿಸಿ 600 MLD ನೀರು ನಮ್ಗೆ ಕೊಡಬೇಕು. ಯಾಕಂದರೆ ಬೆಂಗಳೂರು ನಗರದಲ್ಲಿ ಈಗ ದಿನಕ್ಕೆ 1200 ಮಿಲಿಯನ್ MLD ನೀರು ಕೊಳಚೆ ನೀರು ತಮಿಳುನಾಡಿಗೆ ಹೋಗ್ತಾ ಇತ್ತು. ಅಲ್ಲಿ ತರಕಾರಿ ಬೆಳೆದು ನಮ್ಮ ಬೆಂಗಳೂರು ನಗರಕ್ಕೆ ಕೊಡ್ತಾಯಿದ್ರು. ಅದೇ ನೀರನ್ನ ಶುದ್ಧೀಕರಣ ಮಾಡಿ ನಮಗೆ 600 MLD ನೀರು ಬಿಟ್ಟರೆ ರೈತ ಕುಟುಂಬಗಳು ಚೆನ್ನಾಗಿ ಬದುಕುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊದಲಿಗೆ ರೈತರೆಲ್ಲ ವಾಚ್ಮನ್ ಕೆಲಸಕ್ಕೆ ಹೋಗ್ತಾಯಿದ್ವಿ. ಈಗ ಕೊರೋನಾ ಬಂದಾಗಿಂದ ನಮ್ಮ ಮನೆಗಳಿಗೆ ವಾಪಸ್ ಬಂದು ಈಗ ರೈತರ ಕೆಲಸ ಮಾಡಿಕೊಂಡು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ರೈತರು. ಅದು ನಡಿಬೇಕಾದ್ರೆ ಕೆ.ಸಿ. ವ್ಯಾಲಿ ತುಂಬ ನಮ್ಗೆ ಅವಶ್ಯಕತೆ ಇದೆ. ಅದರಿಂದ ನಮಗೆ 430 MLD ನೀರು ಕೊಳ್ಳೇಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಈಗ ಏನು ರಮೇಶ್ ಅವರು ಇಂಜಿನಿಯರ್ ಅವರು ಬಂದು ಮಾತಾಡಿದಾಗ ನಾನು ಮಾತಾಡೋರಿಗೆ 300 MLD ನೀರು ಕೊಡ್ತಾರೆ, ಮುಂದೆ ತಿಂಗಳಿಂದ ಬಿಡ್ತೀನಿ ಅಂತ ಹೇಳಿದರೆ ಅದಕ್ಕೆ ನಾವು ಒಪ್ಪಲಿಲ್ಲ. ನಮಗೆ 430 MLD ನೀರು ಬರಬೇಕಂತ ಹೇಳಿದ್ದೀವಿ. ಒಂದು ವೇಳೆ ಅವರು 430 MLD ನೀರು ಬಿಡದೇ ಇದ್ದರೆ ಮುಂದಿನ ರೀತಿಯಲ್ಲಿ ನಾವು ಏನು ಹೈವೇ ರಸ್ತೆ ಇದೆಯೋ ಅದನ್ನು ಬಂದ್ ಮಾಡಿ ಜಿಲ್ಲೆಯೆಲ್ಲ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಕಾನೂನು ಕೈಗೆತ್ತಿಕೊಳ್ಳೋ ಪರಿಸ್ಥಿತಿ ತರಬಾರ್ದಂತ ಮನವಿ ಮಾಡ್ತಾ ಇದ್ದೀವಿ.